ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಗುರು ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಬೇಕು ಅಂದ್ಬಿಟ್ಟು ಮಂತ್ರಾಲಯಕ್ಕೆ ಬಂದಿದ್ದೀನಿ. ಅದು ಫ್ಯಾಮಿಲಿ ಜೊತೆ, ನಮ್ಮ ಕಸಿನ್ಸು, ನಮ್ಮ ಪೇರೆಂಟ್ಸ್ ಜೊತೆ ಎಲ್ಲ ಹೋಗಿದ್ದು ತುಂಬಾ ಖುಷಿ ಆಗ್ತಿದೆ ನನಗೆ. ಫಸ್ಟ್ ನಾವು ಹೋಗಿದ್ದು ಮಾರ್ನಿಂಗು 6 ಆಗಿತ್ತು. ಸೊ ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ದರ್ಶನ ಮಾಡೋಣ ಅಂತ ಹೋದ್ವಿ. ಅದು ತುಂಬ ಜನ ಏನಿರಲಿಲ್ಲ. ಸೊ ಅಂದರೆ ತುಂಬ ಕ್ಯೂ ಏನಿರಲಿಲ್ಲ, ಬಟ್ ಸ್ವಲ್ಪ ಜನ ಇದ್ರು ಅಷ್ಟೇ. ಬಟ್ ತುಂಬ ಚೆನ್ನಾಗಿತ್ತು. ಅಲ್ಲಿ ಹೋಗ್ತಾ ಇದ್ದಾರೆ ಹುಡುಗಿಯರು ಈ ಥರ ಇಟ್ಸ್ಕೊಳ್ಳಿ ನೀವು ಮುಖಕ್ಕೆ ಈ ಥರ ಅಂದ್ಬಿಟ್ಟು ಫೋರ್ಸ್ ಮಾಡ್ತಿದ್ದೆ. ಸೊ ಮಾಡ್ಕೊಂಡು ಅಂದ್ಬಿಟ್ಟು ಇಡ್ಸ್ಕೊಂಡ್ರಿ. ಆಮೇಲೆ ನೆಕ್ಸ್ಟ್ ದೇವ್ರ ದರ್ಶನ ಮಾಡೋಣ ಅಂದ್ಬಿಟ್ಟು ನಾವು ಒಳಗಡೆ ಬಂದ್ರಿ. ನಾನಂತೂ ಇದೇ ಫಸ್ಟ್ ಟೈಮ್ ಬರ್ತಾ ಇದ್ದು ಮಂತ್ರಾಲಯಕ್ಕೆ. ಇದಕ್ಕಿಂತ ಮುಂಚೆ ನಾನು ಬಂದಿರಲಿಲ್ಲ ಯಾವತ್ತು. ನಮ್ಮ ಫ್ಯಾಮಿಲಿಯವರೆಲ್ಲ ಬಂದಿದ್ರು, ನಾನು ಮಾತ್ರ ಬಂದಿರಲಿಲ್ಲ. ಸೊ ದರ್ಶನ ಮಾಡಲೇಬೇಕಿತ್ತಲ್ಲ ಅಂದ್ಬಿಟ್ಟು ಬಂದೆ. ಇಲ್ಲಿ ಈ ಥರ ಕಲ್ಯಾಣಿಯಲ್ಲಿ ಈ ಥರ ಮಂಟಪ ಎಲ್ಲ ತುಂಬಾ ಇಷ್ಟ ಆಯ್ತು ನನಗೆ ನೋಡಿ. ನಾನು ಫಸ್ಟ್ ಟೈಮ್ ನೋಡ್ತಿರೋದ್ರಿಂದ ಸ್ವಲ್ಪ ಎಕ್ಸೈಟ್ ಆಗಿತ್ತು. ದರ್ಶನ ಅಂತೂ 2 ಸಲ ಚೆನ್ನಾಗೇ ಆಯಿತು. ಒಳಗಡೆ ಹೋದಾಗ ದರ್ಶನ ಮಾಡೋ ವಿಡಿಯೋ ಮಾಡೋ ಇದಿರಲಿಲ್ಲ. ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ. ದರ್ಶನ ಮುಗಿದ್ಮೇಲೆ ನಾನು ಹೆಜ್ಜೆ ನಮಸ್ಕಾರ ಹಾಕೋಣ ಅಂದ್ಬಿಟ್ಟು ಈ ಥರ ನಮಸ್ಕಾರ ಹಾಕ್ಕೊಂಡು ಆಮೇಲೆ ಹೋಗೋಣ ಅಂದ್ಬಿಟ್ಟು ಒಂದ್ಸಲ ನಮಸ್ಕಾರ ಹಾಕಿದ್ವಿ. ನೆಕ್ಸ್ಟ್ ಅಲ್ಲಿದ್ದವ್ರು ಯಾರೋ 500 ಕರೆದ್ಬಿಟ್ಟು ಇನ್ನೊಂದ್ಸಲ ದರ್ಶನ ಮಾಡ್ಬಮ್ಮ ಅದು ತುಂಬ ಜನ ಇರಲಿಲ್ಲ. ಸೊ ಅದರಿಂದ ಇನ್ನೊಂದ್ಸಲ ದೇವ್ರ ದರ್ಶನ ಮಾಡ್ಕೊಂಡು ಮಂತ್ರಾಲಯಕ್ಕೆ ಹೋಗಿದ್ದು ಫಸ್ಟ್ನೇ ಸಲನೇ 2 ಸಲ ದರ್ಶನ ಆಯಿತು. ನಮಗಂತೂ ತುಂಬಾ ಖುಷಿ ಆಯಿತು. ಇನ್ನು ಹಾಗೆ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ದರೆ ಹೆಜ್ಜೆ ದರ್ಶನ ಮಾಡಿ ನಾವು ನೆಕ್ಸ್ಟ್ ಬಂದು ಟಿಫನ್ ಮಾಡೋಣ, ಹೊರಗಡೆ ಹೋಗೋಣ ಅಂತ ಬಂದ್ರಿ. ಅದಕ್ಕಿಂತ ಮುಂಚೆ ನಮ್ಮ ಮನೇಲಿ ಪ್ರಸಾದ ಎಲ್ಲ ತೊಗೊಬೇಕು ಅಂದರು. ನನ್ನ ಕಸಿನ್ಸು, ನಮ್ಮಮ್ಮ ಅವರೆಲ್ಲ ಇದ್ರಲ್ಲ, ಅವರೆಲ್ಲನೂ ಈ ಥರ ಹೆಜ್ಜೆ ನಮಸ್ಕಾರ ಮಾಡಿ ನೆಕ್ಸ್ಟು ಮುಗಿಸ್ಕೊಂಡು ಹೊರಡೋಕ್ಕೆ ಸ್ವಲ್ಪ ಲೇಟೇ ಆಯಿತು. ಬಟ್ ತುಂಬಾ ಚೆನ್ನಾಗಿ ದರ್ಶನ ಆಯಿತು. ನನಗಂತೂ ಒಂಥರ ಮನಸ್ಸಿಗೆ ನೆಮ್ಮದಿ, ಖುಷಿ ಆಯಿತು. ಹೆಜ್ಜೆ ನಮಸ್ಕಾರ ಎಲ್ಲ ಹಾಕಿದ್ದಾದ್ಮೇಲೆ ಸ್ವಲ್ಪ ಕೂತ್ಕೊಂಡು ಅಂತ ಕೂತಿದ್ವಿ. ಈ ಥರ ಹಿಂಗೆ ಪೂಜೆ ಮಾಡೋದೆಲ್ಲ ಅಲ್ಲಿ ಎಲ್ಲ ಈ ಕಡೆನೂ ಡಿಸ್ಪ್ಲೇ ಆಗ್ತಿತ್ತು. ಅಲ್ಲಿ ಮಂತ್ರ ಅದೆಲ್ಲ ಕೇಳಿಸ್ಕೊಂಡು ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗ್ತಿತ್ತು. ಸೊ ಅಲ್ಲೆಲ್ಲ ಸ್ವಲ್ಪ ಕೂತ್ಕೊಂಡಿದ್ದು ಮನಸ್ಸಿಗೆ ಒಂಥರ ಖುಷಿ ಆಗೋರು ಇದ್ದು ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿ ಸ್ವಲ್ಪ ಕೂತಿದ್ವಿ. ಹಾಗೆ ಇವತ್ತು ತುಂಬ ಜಾಸ್ತಿ ಜನ ಏನಿರಲಿಲ್ಲ. ಸೊ ಹಾಗೆ ಆರಾಮಾಗಿ ಕೂತ್ಕೊಂಡು ದೇವ್ರ ದರ್ಶನ ಮಾಡಿದ್ದಾದ್ಮೇಲೆ ಸ್ವಲ್ಪ ನೆಮ್ಮದಿಯಾಗಿ ಕೂತು ಆಮೇಲೆ ಹೊರಗಡೆ ಬಂದ್ವಿ ನಾವು. 2 ಸಲ ರಾಘವೇಂದ್ರ ಸ್ವಾಮಿಯವ್ರ ದರ್ಶನ ಆದಮೇಲೆ ನೆಕ್ಸ್ಟ್ ಪ್ರಸಾದ ಏನಾದ್ರು ತೊಗೋಬೇಕು ಅಂತಿದ್ರು ನಮ್ಮನೇಲಿ. ಸೊ ಹೋಗೋಣ ಅಂದ್ಬಿಟ್ಟು ಪ್ರಸಾದ ತೊಗೊಳಕ್ಕೆ ಹೋದ್ವಿ. ಬಟ್ ಇಲ್ಲಿ ನಾವು ಪ್ರಸಾದ ತಿನ್ನೋಣ ಅಂದರೆ ಅಷ್ಟೊತ್ತಿಗೆ ಓಪನ್ ಇರಲಿಲ್ಲ. ಸೊ ಊಟಕ್ಕೆ ನಾವು ಬೇರೆ ಕಡೆ ಹೋಟೆಲ್ಗೆ ಹೋಗಬೇಕಾಗಿತ್ತು. ಬಟ್ ತುಂಬಾ ಚೆನ್ನಾಗಾಯಿತು ದರ್ಶನ ಎಲ್ಲ. ಆ್ಯಂಡ್ ತುಂಬ ಹೆವಿ ಕ್ರೌಡ್ ಇಲ್ದಿರ ಇರೋದ್ರಿಂದ ಆರಾಮಾಗಿ ದರ್ಶನ ಮಾಡ್ಕೊಳ್ಳೋದು 2 ಸಲ ದರ್ಶನ ಮಾಡ್ಕೊಂಡು ಆರಾಮಾಗಿ ಬಂದ್ವಿ ನಾವು. ಆಮೇಲೆ ಇಲ್ಲಿ ಎಂಟ್ರೆನ್ಸಿಗೆ ಬರ್ತಿದ್ದಂಗೆ ಇಲ್ಲಿ ಅಂದರೆ ಪಿಕ್ಚರ್ಸು ಇವೆಲ್ಲ ಪೇಂಟಿಂಗ್ಸ್ ಎಲ್ಲ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಯಾಕಂದರೆ ನಾನು ಫಸ್ಟ್ ಟೈಮ್ ಅಲ್ಲ ಬಂದಿರೋದು. ಸೊ ನೋಡಿರಲಿಲ್ಲ, ಯಾವಾಗಲೂ ವಿಡಿಯೋಸು ಫೋಟೋಸಲ್ಲೆಲ್ಲ ಅಷ್ಟೇ ನೋಡಿದ್ದೆ. ಬಟ್ ಈ ಥರ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಮೇಂಟೆನೆನ್ಸು ಅಷ್ಟು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲೆಲ್ಲ. ನನಗಂತೂ ತುಂಬ ಇಷ್ಟ ಆಯಿತು. ದೇವ್ರ ದರ್ಶನ ಮಾಡ್ಕೊಂಡು ನೆಕ್ಸ್ಟು ನಾವು ನದಿ ಹತ್ರ ಹೋಗೋಣ ಅಂತ ಹೊರಟ್ರಿ. ನದಿ ಹತ್ರ ಹೋಗ್ಬೇಕಾದ್ರೆ ಈ ಥರ ಎಲ್ಲ ಸ್ಟಾಲ್ಸ್ಗಳು ತುಂಬಾ ಇತ್ತು. ಶಾಪಿಂಗ್ ಮಾಡೋರಿಗೆ ತುಂಬಾ ಹೆಲ್ಪ್ ಆಗ್ತಿತ್ತು. ನನ್ನ ಕಸಿನ್ಸ್ ಅಂತೂ ಶಾಪಿಂಗ್ ಮಾಡಬೇಕು ಅಂದ್ಬಿಟ್ಟು ಅದೇ ಇದು ಅಂತ ತೊಗೊತಿದ್ರು. ನನಗಂತೂ ಇಲ್ಲಿ ನೋಡಿ ಒಂಥರ ಖುಷಿ ಆಯಿತು. ಈ ಸ್ಟಾಲ್ಸ್ಗಳಲ್ಲೆಲ್ಲ ತುಂಬ ಚಿಕ್ಕ ಚಿಕ್ಕ ಸ್ಮಾಲ್ ರಾಘವೇಂದ್ರ ಸ್ವಾಮಿ ವಿಗ್ರಹ ಎಲ್ಲ ಇತ್ತು. ಅದು ನೋಡಿ ಒಂಥರ ಖುಷಿ ಆಯಿತು. ತುಂಬಾ ಚೆನ್ನಾಗಿದೆ. ಆರಾಮಾಗಿ ಫ್ಯಾಮಿಲಿ ಜೊತೆ ಬಂದಿರೋದಕ್ಕೆ ಒಂಥರ ಖುಷಿ ಆಯಿತು. ಅದು ಆರಾಮಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸ್ವಲ್ಪ ಇದಾಯ್ತಲ್ವ, ಅಲ್ಲಿಗೆ ಬಂದು ಅದೇ ಖುಷಿ ನನಗೆ. ಒಂದೊಂದು ಸ್ಟಾಲಲ್ಲೂ ಡಿಫ್ರೆಂಟ್ ಆದ ಕಲೆಕ್ಷನ್ಸ್ ಇತ್ತು. ನನ್ನ ಕಸಿನ್ಸ್ ಅದನ್ನೆಲ್ಲ ನೋಡ್ತಾ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಸೊ ಹಾಗೆ ಸ್ಟಾಲ್ಗಳು ನೋಡಿಕೊಂಡು ನಾವು ನೆಕ್ಸ್ಟು ನದಿ ಹತ್ರ ಬಂದ್ವಿ. ಇಲ್ಲಿ ಎಂಟ್ರೆನ್ಸಿಗೆ ಬರ್ತಿದ್ದಂಗೆ ಈ ಥರ ದೇವಿ ದರ್ಶನ ಆಯಿತು. ನೆಕ್ಸ್ಟ್ ನಾವು ಹೋಗಿ ಏನಾದರೂ ಹರಕೆ ಮಾಡಿಕೊಂಡು ಸ್ವಲ್ಪ ಅಂದರೆ ನದಿಗೆ ದೀಪ ಇಡೋಣ ಅಂದ್ಬಿಟ್ಟು ಫಿಕ್ಸ್ ಆಗಿದ್ವಿ. ಸೊ ಹೋದ್ವಿ. ತುಂಬಾ ಅದೇನು ಒಂಥರ ಚೆನ್ನಾಗಿದೆ. ಬಟ್ ನೀರು ತುಂಬ ಇರಲಿಲ್ಲ ಇಲ್ಲಿ. ಬೇಕಾದ್ರೆ ಈ ಥರ ಹಾಲ್ಸು ಇದೆಲ್ಲ ಇತ್ತು. ಸೊ ನದಿ ದಂಡೆಗೆ ಹೋದ್ಮೇಲೆ ಒಂದು ಸ್ವಲ್ಪ ಮನಸ್ಸಿಗೆ ಖುಷಿ ಆಯಿತು. ಯಾಕಂದರೆ ಈ ಥರ ದೀಪನೆಲ್ಲ ನಾವು ಅದೇನೋ ಹರಕೆ ಮಾಡಿಕೊಂಡು ನದಿಯಲ್ಲಿ ಈ ಥರ ಬಿಡ್ತಿರಲ್ಲ, ಅದರಿಂದ ಒಂಥರ ನೆಮ್ಮದಿ ಇರುತ್ತೆ, ಖುಷಿನೂ ಆಗುತ್ತೆ. ಒಂಥರ ಹೇಳೋಕ್ಕಾಗಲ್ಲ ಯಾವ ಥರ ಫೀಲಿಂಗ್ ಅಂತ. ಅಷ್ಟು ಚೆನ್ನಾಗಿ ಏನೋ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ. ಇದು ದೀಪ ಈ ಥರ ನಾವು ಬಿಟ್ಟಿದ್ದಾದಮೇಲೆ ನೆಕ್ಸ್ಟ್ ನಾವು ಮದರಂಗಿ ಹಾಕ್ಸ್ಕೊಳೋಣ ಕೈಗೆ ಅಂದ್ಬಿಟ್ಟು ಡಿಸೈಡ್ ಮಾಡೋದು ನಾನು ನನ್ನ ಕಸಿನ್ಸು. ಎಲ್ಲರೂ ಹಾಕ್ಸ್ಕೊಂಡು ಅದನ್ನು ಎಂಜಾಯ್ ಮಾಡ್ತಾ ಹಾಗೆ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಯಾವಾಗಲೂ ಏನು ಬರೋಲ್ಲ, ಬಂದಾಗ ಏನಾದ್ರು ಇಷ್ಟ ಆಗಿದ್ದ ಶಾಪಿಂಗ್ ಮಾಡ್ಕೊಂಡು ಹೋಗೋದ್ರಲ್ಲಿ ಒಂಥರ ಮಜಾ ಇದೆ.
ಬಟ್ ನನಗೆ ಲೈಕ್ ಆಗಿಲ್ಲ, ಸೊ ಏನೂ ತಗೊಂಡಿಲ್ಲ. ಆಮೇಲೆ ವಾಪಸ್ ಬಂದ್ವಿ. ಬಟ್ ರಾಘವೇಂದ್ರ ಸ್ವಾಮಿಯವರ ವಿಗ್ರಹ ಮಾತ್ರ ತುಂಬಾ ಇಷ್ಟ ಆಯಿತು ನನಗೆ. ನೋಡಿ ಎಷ್ಟು ಕ್ಯೂಟಾಗಿತ್ತು ಗೊತ್ತಾ, ಅಂಗಡಿಯಲ್ಲೆಲ್ಲ ಈ ಹುಡುಗ ಸೇಲ್ ಮಾಡ್ತಿದ್ದ ಅದನ್ನೆಲ್ಲ. ರಾಘವೇಂದ್ರ ಸ್ವಾಮಿ ಫೋಟೋಗಳು ಮತ್ತು ವಿಗ್ರಹಗಳು ತುಂಬಾ ಚೆನ್ನಾಗಿತ್ತು. ನೋಡ್ತಾ ಹೋದ್ರಿ ಎಲ್ಲ ತೊಗೋಬೇಕು ಅನಿಸುತ್ತೆ. ಏನು ಮಾಡೋಣ, ಮನೇಲೆಲ್ಲ ಇದ್ದಾವಲ್ಲ ಆಲ್ರೆಡಿ, ಸೊ ಬೇಡ ಅಂದ್ಬಿಟ್ಟು ತಗೊಂಡಿಲ್ಲ. ತುಂಬ ದಿನಗಳಿಂದ ಫ್ಯಾಮಿಲಿ ಜೊತೆ ಎಲ್ಲೂ ಹೊರಗಡೆ ಹೋಗಿರಲಿಲ್ಲ. ಈ ಸಲ ಹೋಗಲೇಬೇಕು ಅಂದ್ಬಿಟ್ಟು ಫಿಕ್ಸ್ ಆಗಿದ್ವಿ. ಯಾವಾಗಲೂ ಪ್ಲ್ಯಾನ್ ಮಾಡಿದಾಗೆಲ್ಲ ಒಬ್ಬರಂದರೆ ಒಬ್ರು ಬ್ಯುಸಿ ಇರ್ತಿದ್ರು, ಏನಾದ್ರು ಕೆಲಸ ಇರ್ತಿತ್ತು ಕಸಿನ್ಸ್ಗೆಲ್ಲ. ಬಟ್ ಈ ಸಲ ಹೋಗಲೇಬೇಕು ಅಂತ ಮೊದಲೇ ಡಿಸೈಡ್ ಮಾಡಿ ಪ್ಲ್ಯಾನ್ ಮಾಡಿ ತುಂಬ ದಿನದಿಂದ ಪ್ಲ್ಯಾನ್ ಮಾಡಿ ಹೋಗಿದ್ದು. ಅದರಲ್ಲೂ ನಾನು ಮಂತ್ರಾಲಯಕ್ಕೆ ಇದೇ ಫಸ್ಟ್ ಟೈಮ್ ಬಂದಿದ್ದಲ್ಲ, ನೋಡಿರಲಿಲ್ಲ, ನೋಡಲೇಬೇಕು ಅಂದ್ಬಿಟ್ಟು ಅದು ಫ್ಯಾಮಿಲಿ ಜೊತೆ ಹೋಗ್ಬೇಕು ಅಂತ ಬಂದೆ. ತುಂಬಾ ಖುಷಿ ಆಯಿತು ನನಗಂತೂ ಬಂದು. ಇಲ್ಲಿ ಡಾಲ್ಸ್ ಎಲ್ಲ ತುಂಬ ಕ್ಯೂಟ್, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇದನ್ನೆಲ್ಲ ನೋಡ್ಕೊಂಡು ನಾವು ನೆಕ್ಸ್ಟ್ ಹೋಟೆಲ್ಗೆ ಹೋಗೋಣ, ಏನಾದರೂ ತಿನ್ನೋಣ ಅಂತ ಬರ್ತಿದ್ವಿ. ರಿಟರ್ನ್ ಬರಬೇಕಾದ್ರೆ ಎಂಟ್ರೆನ್ಸಲ್ಲಿ ಈ ಥರ ಕಾಮಧೇನು ಹಿಂಗೆಲ್ಲ ಮಲಗಿತ್ತು. ಇದನ್ನೆಲ್ಲ ನೋಡಿ ನನಗೆ ಎಷ್ಟು ಒಂಥರ ಅಲ್ಲಿ ಅಂದರೆ ಅದು ಅಷ್ಟೆಷ್ಟು ದೊಡ್ಡದಾಗಿದ್ರು ಯಾರು ಮುಂದೆ ಹೋದರೂ ಏನೂ ಮಾಡಲ್ಲ, ಒಂಥರ ಚೆನ್ನಾಗಿದೆ ಅನ್ನಿಸ್ತು ನನಗಂತೂ. ಆಮೇಲೆ ಇಲ್ಲಿ ಅಂದರೆ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ನಮ್ಮ ಫ್ಯಾಮಿಲಿ ಜೊತೆ ದರ್ಶನ ಮುಗಿದಾದ್ಮೇಲೆ ನಾವು ನೆಕ್ಸ್ಟ್ ಹೊರಟಿದ್ದೆ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ. ಈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ವ್ಯೂ ತುಂಬಾ ಚೆನ್ನಾಗಿದೆ. ಬಟ್ ನಿಲ್ಲಿಸಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಈ ಬ್ರಿಡ್ಜನ್ನೆಲ್ಲ. ಬಟ್ ನೋಡೋಕ್ಕಂತೂ ಸಕ್ಕತ್ತಾಗಿತ್ತು ವ್ಯೂ. ಸೊ ಹಾಗೆ ವ್ಯೂ ನೋಡ್ತಾ ಎಂಜಾಯ್ ಮಾಡ್ತಾ ಕಸಿನ್ಸ್ ಜೊತೆ ಮಾತಾಡ್ತಾ ಸಕ್ಕತ್ತಾಗಿತ್ತು ಟ್ರಿಪ್ ಮಾತ್ರ. ಅಂತೂ ಇಂತೂ ನಾವು ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲಿಗೂ ಅಷ್ಟೇ ನಾನು ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಇದೆ ಫಸ್ಟ್ ಬಂದಿದ್ದು. ಇಲ್ಲಿನ ಬಗ್ಗೆ ಸ್ಟೋರಿನೂ ನಮ್ಗೆ ಗೊತ್ತಿರಲಿಲ್ಲ. ಆಮೇಲೆ ಆಂಜನೇಯ ಎಲ್ಲ ಬಂದು ರೆಸ್ಟ್ ಮಾಡಿದ್ರು ಅಂದ್ಬಿಟ್ಟು ಎಲ್ಲ ಪ್ರೂಫ್ ಅಂತ ಎಲ್ಲ ಇದ್ದಾವೆ. ಬಟ್ ಅದು ನಂಬೋದೋ ಬಿಡೋದೋ ಗೊತ್ತಿಲ್ಲ. ಬಟ್ ನೋಡೋದು ನಂಬಬೇಕು ಅನ್ಸೋ ಥರನೇ ಇದೆ. ಯಾಕಂದರೆ ಇಲ್ಲಿ ಬಂಡೆಲೆಲ್ಲ ಹಾಸಿಗೆ ಲಿಂಬು ಪುಷ್ಪಕ ವಿಮಾನ ಅಂತೆಲ್ಲ ಆ ಶೇಪಲ್ಲೇ ಅದೇ ಥರ ಇದ್ದಾವೆ. ನಮಗಂತೂ ನೋಡಿ ಇವು ನಿಜನ ಅನಿಸ್ಬಿಡ್ತು ಒಂದು ಸೆಕೆಂಡಿಗೆ. ಆ್ಯಂಡ್ ಈ ಟೆಂಪಲಲ್ಲಿ ಜಾಸ್ತಿ ಈ ಥರ ಕೋತಿಗಳು ಎಲ್ಲಿ ನೋಡೋದು ಅದೇ ಇರ್ತಿದೆ. ಬಟ್ ಯಾರಿಗೂ ಏನು ತೊಂದರೆ ಕೊಡಲ್ಲ. ನೋಡಿ ಇಲ್ಲಿ ಹೊರಗಡೆ ನಾವು ಅಂದರೆ ದೇವಸ್ಥಾನ ಮುಗಿಸ್ಕೊಂಡು ಹೊರಗಡೆ ಸೈಡಿಗೆ ಬಂದರೆ ಈ ಥರ ಎಲ್ಲ ಬಂಡೆಗೆ ಕಾಣಿಸ್ತವೆ. ಈ ಬಂಡೆಗಳಿಗೆ ಒಂದೊಂದಕ್ಕೂ ಒಂದೊಂದು ಸ್ಟೋರಿ ಇದೆ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಮಂಚ, ದಿಂಬು ಮತ್ತು ಹಾಸಿಗೆ ಅಂತ ಹೇಳ್ತಾರೆ. ಆಂಜನೇಯ ಅಲ್ಲಿ ಮಲಗಿ ರೆಸ್ಟ್ ಮಾಡ್ತಿದ್ರು ಅಂತ ಹೇಳ್ತಾರೆ. ನಿಜನೋ ಸುಳ್ಳೋ ಗೊತ್ತಿಲ್ಲ. ಆ್ಯಂಡ್ ಇದು ನೋಡಿ, ಇದು ಪುಷ್ಪಕ ವಿಮಾನ ಅಂತ ಹೇಳ್ತಾರೆ. ಸೈಡಿಂದ ನೋಡಿದ್ರೆ ಅದು ಒಂದು ಸ್ವಲ್ಪ ಅಂದರೆ ಏರ್ಪ್ಲೇನ್ ಥರನೇ ಕಾಣುತ್ತೆ ವ್ಯೂ. ಹಾಗೆ ಇಲ್ಲೆಲ್ಲ ನೋಡಿಕೊಂಡು ಸ್ವಲ್ಪ ಮುಂದೆ ಹೋದರೆ ನಮಗೆ ಒಂದು ಅಂದರೆ ಹೆಣ್ದೇವ್ರ ದೇವಸ್ಥಾನನೂ ಸಿಗುತ್ತೆ. ಅಲ್ಲೂ ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ವಿ. ಆ್ಯಂಡ್ ಅಲ್ಲಿ ಹೋಗೋ ಮುಂಚೆ ಇಲ್ಲಿ ನಾವೇನಾದರೂ ವಿಶ್ ಮಾಡಿಕೊಂಡು ಈ ಥರ ಕಲ್ಗಳನ್ನ ಜೋಡಿಸಿದ್ರೆ ಅದು ವಿಶ್ ನೆರವೇರುತ್ತೆ ಅಂತ ಹೇಳ್ತಾರೆ. ಸೊ ಟ್ರೈ ಮಾಡೋಣ ಅಂತ ಮಾಡಿದ್ವಿ ನಾವು. ಇಲ್ಲಿಂದ ನಾವು ಅಲ್ಲಿ ಹೆಣ್ದೇವ್ರು ಇತ್ತಲ್ಲ ಆ ದೇವಸ್ಥಾನ ಹತ್ರ ಹೊರಟ್ರಿ. ಆ ದೇವಸ್ಥಾನ ಹತ್ರ ಹೋಗ್ಬೇಕಾದ್ರೆ ಇಲ್ಲೂ ಒಂಥರ ಇಲ್ಲೇ ಹೊಲ ಎಲ್ಲ ಇತ್ತು. ಒಂಥರ ವ್ಯೂ ಚೆನ್ನಾಗಿತ್ತು ನೋಡೋಕ್ಕೆ, ತುಂಬಾ ಖುಷಿ ಆಗ್ತಿತ್ತು. ಆ್ಯಂಡ್ ಇಲ್ಲಿ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ಇಸ್ಕಾನ್ ಟೆಂಪಲ್ಗೆ. ಇಸ್ಕಾನ್ ಟೆಂಪಲ್ ತುಂಬ ಹೊತ್ತು ಏನಿರಲಿಲ್ಲ ಅಲ್ಲಿ. ಹಾಗೆ ಸುಮ್ಮನೆ ವ್ಯೂ ನೋಡಿಕೊಂಡು ಸ್ವಲ್ಪ ಹೊತ್ತಿದ್ದು ಹಾಗೆ ಹೊರಟ್ರಿ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಅದು ನಮ್ಮ ಫ್ಯಾಮಿಲಿ ಜೊತೆ ಹೋಗಿ ಟ್ರಿಪ್ ನನಗೆ ತುಂಬಾ ಖುಷಿ ಕೊಡ್ತು. ಅದು ಮಂತ್ರಾಲಯ ಹೋಗಿದ್ರೆ ತುಂಬಾ ಖುಷಿಯಾಗಿದೆ. ಇವತ್ತಿನ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.